ನಮಸ್ಕಾರ. ಟಿವಿ 9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಆಸ್ಟ್ರಾಲಜಿಯ ಒಂದು ಬಹಳ ಮುಖ್ಯವಾದ ಅಂಗವಾದಂತಹ ಆಸ್ಟ್ರೋಜೆಮಾಲಜಿ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಇದರಲ್ಲಿ ಯಾವ ರೀತಿಯಾದ ಜೆಮ್ಸ್ಟೋನ್ಸ್ ಹಾಕೊಂಡ್ರೆ ಬೆಸ್ಟು, ಮತ್ತೆ ಇದಕ್ಕೆ ಇರುವಂತಹ ಪ್ರಮುಖವಾದ ಜೆಮ್ಸ್ಟೋನ್ಗೆ ಇರುವಂತಹ ಅದರದೇ ಆದ ಬೆನಿಫಿಟ್ಸ್ ಏನು, ಯಾರೆಲ್ಲ ಅದನ್ನು ಧರಿಸಬೇಕು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಫೇಮಸ್ ಆಸ್ಟ್ರೋಜೆಮಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಯಾಕೂಬ್ ಅಬೇದಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಎಸ್ ಡಾಕ್ಟರ್ ಯಾಕೂಬ್, ಪ್ರಮುಖವಾಗಿ ಈ ಜೆಮಾಲಜಿಯಲ್ಲಿ ತುಂಬಾನೇ ಅಂದರೆ ಕಾಮನ್ಲಿ ಯೂಸ್ಡ್ ಅಂತ ಅಂದರೆ ರೂಬಿ. ಸಾಕಷ್ಟು ಜನ ರೂಬಿ ಧರಿಸೋದನ್ನು ನಾವು ನೋಡ್ತಾ ಇರ್ತೀವಿ. ಜೆಮಾಲಜಿಯಲ್ಲಿ ರೂಬಿಗಿರುವಂತಹ ಮಹತ್ವ ಏನು, ಯಾವ ಪ್ಲಾನೆಟನ್ನು ರೂಬಿ ರೆಪ್ರೆಸೆಂಟ್ ಮಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳೋದಾದರೆ? ನೋಡಿ, ರೂಬಿ ಜೆಮ್ಸ್ಟೋನ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಜೆಮ್ಸ್ಟೋನ್ ನಾವು ಹೇಳ್ತೀವಿ. ರೂಬಿ ಜೆಮ್ಸ್ಟೋನ್ ಬಂದುಬಿಟ್ಟು ಸೂರ್ಯಗ್ರಹಕ್ಕೆ ಎಫೆಕ್ಟಿವ್ ಆಗಿರುತ್ತೆ. ಸೂರ್ಯಗ್ರಹ ಜೆಮ್ಸ್ಟೋನ್ ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್, ರೂಬಿ ಸೂರ್ಯ ಬಂದುಬಿಟ್ಟು ಸೇಮ್ ಎಫೆಕ್ಟ್ ನಿಮಗೆ ಜಾತಕನಲ್ಲಿ ಕೊಡುತ್ತೆ. ಓಕೆ, ಇನ್ನು ರೂಬಿ ಹಾಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾರೆಲ್ಲ ರೂಬಿ ಹಾಕೊಳ್ಬೇಕು, ಮತ್ತು ಪ್ರಮುಖವಾಗಿ ರೂಬಿ ಧರಿಸೋದ್ರಿಂದ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಪಾಸಿಟಿವ್ ಚೇಂಜಸ್ ಬರುತ್ತೆ ಅಂತ? ನೋಡಿ, ಬೆನಿಫಿಟ್ಸ್ ನೀವು ಹೇಳಿದ್ದೀರಾ. ಬೆನಿಫಿಟ್ಸ್ ಅಂದರೆ ಯಾವ ರೀತಿನಲ್ಲಿ ನಾವು ಬೆನಿಫಿಟ್ಸ್ ಕೌಂಟ್ ಮಾಡ್ತೀವಿ. ನೋಡಿ, ನಾನು ಹೇಳಿದೆ ಸೂರ್ಯಗ್ರಹ ಜೆಮ್ಸ್ಟೋನ್ ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ಇದೆ. ರೂಬಿನಲ್ಲಿ ಏನಾಗುತ್ತೆ, ಸೂರ್ಯಗ್ರಹದ ಒಂದು ಎನರ್ಜೀಸ್ ಇರುತ್ತೆ, ಬೆನಿಫಿಟ್ಸ್ ಇರುತ್ತೆ, ಪ್ರಾಪರ್ಟೀಸ್ ಇರುತ್ತೆ. ನೋಡಿ, ಸೂರ್ಯಗ್ರಹ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ, ಎಲ್ಲರಿಗೂ ಒಂದು ಏನು ಹೇಳ್ತೀವಿ ನಾವು, ಒಂದು ದಾರಿ ತೋರಿಸ್ತಾರೆ, ನಾವು ಏನು ಹೇಳ್ತೀವಿ ಒಂದು ಗುಡ್ ಕರೇಜ್ ಕೊಡ್ತಾರೆ. ಸೊ ಒಂದು ಗುಡ್ ಸೆಲ್ಫ್ ಕಾನ್ಫಿಡೆಂಟ್ ಕೊಡ್ತಾರೆ, ಮತ್ತು ಒಂದು ಗುಡ್ ನೇಮ್, ಫೇಮ್, ಪರ್ಸ್ನಾಲಿಟಿ ಕೊಡ್ತಾರೆ. ನೋಡಿ, ನಿಮಗೆಲ್ಲ ರೂಬಿ ಜೆಮ್ಸ್ಟೋನ್ ನೀವು ವೇರ್ ಮಾಡಿದ್ದೀರ ಅಂದರೆ ಯು ವಿಲ್ ಗೆಟ್ ಗುಡ್ ನೇಮ್ ಮತ್ತು ಫೇಮ್, ಗುಡ್ ಪರ್ಸ್ನಾಲಿಟಿ, ಮತ್ತು ನೀವು ಏನು ಹೇಳ್ತೀವಿ ಒಂದು ಮೇನ್ಲಿ ಅಂದರೆ ಸೆಲ್ಫ್ ಕಾನ್ಫಿಡೆಂಟ್ ನಿಮಗೆ ಸಿಗುತ್ತೆ. ಸೆಲ್ಫ್ ಕಾನ್ಫಿಡೆಂಟ್ ನಾವು ಹೇಳ್ತೀವಿ. ರೂಬಿ ಜೆಮ್ಸ್ಟೋನ್ ವೇರ್ ಮಾಡಿದ್ರೆ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಬರುತ್ತೆ. ಹೌದು, ನಿಮಗೆ ಒಂದು ರೂಬಿ ಜೆಮ್ಸ್ಟೋನ್ ವೇರ್ ಮಾಡಿದ್ದು ಅಂದರೆ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಮತ್ತು ನಿಮಗೆ ಕರೇಜ್, ಒಂದು ಗುಡ್ ಎಬಿಲಿಟಿ ಟು ಟಾಕ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್, ಇದೆಲ್ಲ ನಿಮಗೆ ಸಿಗುತ್ತೆ. ಸೊ ನೀವು ಹೇಳಿದರೆ ಯಾರೂ ಈ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ನಾನು ಸ್ಪೆಷಲಿ ನಾನು ಹೇಳೋದು ಪೊಲಿಟಿಷಿಯನ್ಸ್ ಈ ಒಂದು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ರೂಬಿ ಜೆಮ್ಸ್ಟೋನ್ ಪೊಲಿಟಿಷಿಯನ್, MLA, MP, ಇಟ್ ಮೈಟ್ ಬಿ ಎನಿ ಪ್ಲ್ಯಾಟ್ಫಾರ್ಮ್. ಪೊಲಿಟಿಷಿಯನ್ಸ್ಗೆ ಅಥವಾ ನೇಮ್, ಫೇಮ್, ಪರ್ಸ್ನಾಲಿಟಿ ಪೀಪಲ್ಗೆ ಅಥವಾ ಆ್ಯಕ್ಟರ್ಸ್ಗೆ ಅಥವಾ ಗುಡ್ ಹೈಫೈ ಪೊಸಿಷನ್ ಅವರು ಈ ಜೆಮ್ಸ್ಟೋನ್, ರೂಬಿ ಜೆಮ್ಸ್ಟೋನ್ ಅವರು ವೇರ್ ಮಾಡಬಹುದು. ಓಕೆ, ಅಂದರೆ ಪೊಲಿಟಿಷಿಯನ್ಸ್ ಇದನ್ನು ಧರಿಸೋದ್ರಿಂದ ನೇಮ್, ಫೇಮ್ ಎಲ್ಲವೂ ಬರೋದ್ರಿಂದ ಅವ್ರಿಗೆ ಅದು ಪ್ಲಸ್ ಆಗುತ್ತೆ ಅಂತ ಹೇಳಿದ್ರಿ. ಇನ್ನು ಇದನ್ನು ಹಾರೋಸ್ಕೋಪಿಕಲಿ ನೋಡಿದರೆ ಯಾವೆಲ್ಲ ರಾಶಿಯವರು ರೂಬಿ ಸ್ಟೋನ್ ಹಾಕೊಂಡ್ರೆ ಅವ್ರಿಗೆ ಹೆಚ್ಚು ಅಡ್ವಾಂಟೇಜ್ ಇರುತ್ತೆ, ಅಥವಾ ಯಾವ ಡೇಟ್ ಆಫ್ ಬರ್ತಲ್ಲಿ ಜನಿಸಿದವರು ರೂಬಿ ಸ್ಟೋನನ್ನು ಹೆಚ್ಚಾಗಿ ಬಳಸಿದ್ರೆ ಅದು ಅವ್ರಿಗೆ ಆ್ಯಡ್ ಆನ್ ಆಗುತ್ತೆ ಅಂತ? ನೋಡಿ, ಲಾಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮಗೆ ಹೇಳಿದೆ, ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಟೋಟಲ್ ನಂಬರ್ 1 ಅಥವಾ ಟೋಟಲ್ ನಂಬರ್ 10 ಇದೆಲ್ಲ, ಅಥವಾ ಟೋಟಲ್ ನಂಬರ್ 1 ಬರಬೇಕು, ಇವರು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ವೇರ್ ಮಾಡಬಹುದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ರಾಶಿ ಪ್ರಕಾರ ನಾನು ನಿಮಗೆ ರಾಶಿ ಪ್ರಕಾರ ಸಿಂಹ ರಾಶಿಗೆ ರೂಬಿ ಜೆಮ್ಸ್ಟೋನ್ ಬರುತ್ತೆ, ಅವರು ವೇರ್ ಮಾಡಬಹುದು. ಮತ್ತು ರಾಶಿ ಪ್ರಕಾರ ಇದೆಲ್ಲ ಸಾಮಾನ್ಯವಾಗಿ ನೀವು ವೇರ್ ಮಾಡಬಹುದು, ಮತ್ತು ಅದು ತಪ್ಪದು. ರಾಶಿ ಪ್ರಕಾರ ಮಿಲಿಯನ್ಸ್ ಆಫ್ ಪೀಪಲ್ ರಾಶಿದು ಮೇಷ ರಾಶಿ ಇದೆ ಅಥವಾ ಮೇಷ ರಾಶಿ ಗ್ರಹ ಬಂದುಬಿಟ್ಟು ಕುಜಗ್ರಹದ ರೂಬಿ ಹವಳ ಬಂದುಬಿಟ್ಟು ಅವ್ರು ವೇರ್ ಮಾಡೋದು, ಅಥವಾ ಸಿಂಹಗ್ರಹದು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ಅವ್ರು ವೇರ್ ಮಾಡೋದು, ಅದು ತಪ್ಪು. ನೀವು ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೀವು ನೋಡಬೇಕಾದ್ರೆ ನಿಮ್ಮ ಜಾತಕನಲ್ಲಿ ನೀವು ರೂಬಿ ಮತ್ತು ಸೂರ್ಯಗ್ರಹ ಎಲ್ಲಿ ಪೊಸಿಷನ್ನಲ್ಲಿದೆ, ಅಥವಾ ಉಚ್ಚ ಸ್ಥಾನದಲ್ಲಿದೆ ಅಥವಾ ನೀಚ ಸ್ಥಾನದಲ್ಲಿ. ಉಚ್ಚ ಸ್ಥಾನ ಅಂದರೆ ನಾವು ನೋಡಬೇಕು ಯಾವ ಪ್ಲ್ಯಾನೆಟ್ನಲ್ಲಿ ಯಾವ ಫೇಸ್ನಲ್ಲಿದೆ ಅಥವಾ ಯಾವ ಮನೆಯಲ್ಲಿದೆ, ಅದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೀವು ರೂಬಿ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಉಚ್ಚ ಸ್ಥಾನ ಅವರು ರೂಬಿ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಹೌದು, ಜಾತಕನಲ್ಲಿ ನಿಮ್ಮ ಜಾತಕನಲ್ಲಿ ಸೂರ್ಯಗ್ರಹ ಉಚ್ಚ ಸ್ಥಾನದಲ್ಲಿ ಇದ್ದಾರೆ ಅಂದರೆ ನೀವು ರೂಬಿ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಅಥವಾ ರೂಬಿ ಜೆಮ್ಸ್ಟೋನ್, ಕಾಯಿನ್ ಜೈನ್ ಜೆಮ್ಸ್ಟೋನ್ ನಾವು ಹೇಳ್ತೀವಿ. ಕಾಯಿನ್ ಜೈನ್ ಜೆಮ್ಸ್ಟೋನ್ ಯಾವ ಜೆಮ್ಸ್ಟೋನ್ ನೀವು ವೇರ್ ಮಾಡಬಹುದು. ಕಾಯಿನ್ ಜೈನ್ ಜೆಮ್ಸ್ಟೋನ್ ರೂಬಿ ಜೊತೆ ನೀವು ಹವಳ ಜೆಮ್ಸ್ಟೋನ್ ಅಥವಾ ಕನಕ ಪುಷ್ಪರಾಗ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ನಿಮ್ಮ ಜಾತಕನಲ್ಲಿ ಇನ್ನೂ ಉಚ್ಚ ಸ್ಥಾನ ಇದೆ, ಇನ್ನೂ ಪವರ್ಫುಲ್. ನಾವು ಹೇಳ್ತೀವಿ ನಾನು ಈ ಸ್ಟೇಜ್ನಲ್ಲಿ ಸ್ಟಕ್ ಆಗಿದ್ದೀವಿ, ಅಥವಾ ಈ ಬಿಸ್ನೆಸ್ನಲ್ಲಿ ಅಥವಾ ಇವನ್ ಕರಿಯರ್ನಲ್ಲಿ ಅಥವಾ ಫೀಲ್ಡ್ನಲ್ಲಿ ನಾವು ಸ್ಟಕ್ ಆಗಿದ್ವಿ. ಇನ್ನೂ ನಮಗೆ ಹೆಸರು ಬರಬೇಕು, ನೇಮ್ ಬರಬೇಕು, ಫೇಮ್ ಬರಬೇಕು, ಒಂದು ಪರ್ಸ್ನಾಲಿಟಿ ಬರಬೇಕು, ಒಂದು ಜನರ ಹತ್ರ ಒಂದು ಸೇವೆ ಮಾಡಬೇಕು, ಅಥವಾ ನಾವು ಏನು ಹೇಳ್ತೀವಿ ಒಂದು ಜನರ ಹತ್ರ ಒಂದು ಗುಡ್ ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ ಒಂದು ಚೆನ್ನಾಗಿರಬೇಕು, ಅಥವಾ ಒಂದು ಫೇಸ್ ವ್ಯಾಲ್ಯೂ ಒಂದು ಚೆನ್ನಾಗಿ ನಾವು ಫೇಸ್ ವ್ಯಾಲ್ಯೂ ಮಾಡಬೇಕಂದ್ರೆ ರೂಬಿ ಜೆಮ್ಸ್ಟೋನ್ ವೇರ್ ಮಾಡಿದ್ದು ಅಂದರೆ ತುಂಬ ಪವರ್ಫುಲ್ಲಾಗಿ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೂರ್ಯಗ್ರಹಕ್ಕೆ ಎನರ್ಜೈಸ್ ಮಾಡಬೇಕಾದ್ರೆ ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ನಾವು ಹೇಳ್ತೀವಿ. ಈಸಿಯೆಸ್ಟ್ ರೆಮಿಡಿ ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ನೀವು ವೇರ್ ಮಾಡಬಹುದು. ಇನ್ನು ರೂಬಿ ಧರಿಸೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಏನಾದರೂ ಇದೆಯಾ? ಹೌದು, ಹೆಲ್ತ್ ಬೆನಿಫಿಟ್ಸ್ ನಾವು ಇದೆ. ನೋಡಿ, ನಾನು ಹೇಳ್ತೀನಿ, ಒನ್ ಪ್ಲ್ಯಾನೆಟ್ ಈಸ್ ರಿಲೇಟೆಡ್ ಟು ಒನ್ ಪಾರ್ಟ್ಸ್ ಆಫ್ ಅವರ್ ಬಾಡಿ.
ಎಕ್ಸಾಂಪಲ್ ನಮ್ಮ ಈ 5 ಫಿಂಗರ್ನಲ್ಲಿ 5 ಮತ್ತು 5 ಪ್ಲ್ಯಾನೆಟ್ಸ್ ರೂಲ್ ಮಾಡುತ್ತೆ. ಸೊ 5 ಪ್ಲ್ಯಾನೆಟ್ಸ್ ತುಂಬ ಪ್ಲ್ಯಾನೆಟ್ಸ್ ರೂಲ್ ಆಗುತ್ತೆ ಮತ್ತು ಒಂದೊಂದು ಪಾರ್ಟ್ಸ್ನಲ್ಲಿ ಒಂದೊಂದು ಪ್ಲ್ಯಾನೆಟ್ಸ್ಗೆ ನಾವು ರೂಲ್ ಮಾಡ್ತೀವಿ. ನಾವು ಏನು ಹೇಳ್ತೀವಿ ಅಂದರೆ ಮೇನ್ಲಿ ಹೆಡ್ಗೆ ರೂಲ್ ಮಾಡೋದು ಬಂದುಬಿಟ್ಟು ಸನ್ ಜೆಮ್ಸ್ಟೋನ್. ಸನ್ ಜೆಮ್ಸ್ಟೋನ್ ಬಂದುಬಿಟ್ಟು ರೂಬಿ. ಎನಿ ಒನ್ ಇಸ್ ಫೇಸಿಂಗ್ ಹೆಡ್ ಪ್ರಾಬ್ಲಮ್, ತುಂಬ ಹೆಡ್ಏಕ್ ಇದೆ, ಹೆಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅವರು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಟಮಕ್ ಪ್ರಾಬ್ಲಮ್ ಅವರು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ತುಂಬ ಬೆನಿಫಿಟ್ಸ್ ಹಾಕಿರುತ್ತೆ. ಮತ್ತು ಐ ಪ್ರಾಬ್ಲಮ್, ಐಸ್ನಲ್ಲಿ ಏನಾದ್ರು ಒಂದು ಎಫೆಕ್ಟ್ ಇದೆ ಅಥವಾ ಐ ವಿಷನ್ ಚೆನ್ನಾಗಿಲ್ಲ, ಎನಿ ರಿಲೇಟೆಡ್ ಟು ಪ್ರಾಬ್ಲಮ್ ಅವರು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮೇಲಿ ಏನಂದರೆ ಪೀಪಲ್ ಒಂದು ಏಷ್ಯನ್ ಟೈಮ್ಸಿಂದ ರೂಬಿ ಜೆಮ್ಸ್ಟೋನ್ ಏನು ಯೂಸ್ ಮಾಡ್ತಾರೆ ಅಂದರೆ ರೂಬಿ ಜೊತೆ ಪರ್ಲ್ ಜೆಮ್ಸ್ಟೋನ್ ಕೊಡ್ತಾಯಿತ್ತು. ಏನಕ್ಕೆ ಅಂದರೆ ಹೈ ಫೀವರ್ ಅಥವಾ ಸ್ಟಮಕ್ ಪ್ರಾಬ್ಲಮ್ ಇದೆ, ಏನಾದರೂ ಸ್ಟಮಕ್ ಪೇನ್ ಇದೆ ಅಥವಾ ಹೈ ಫೀವರ್ ಇದೆ, ಅವರು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ವೇರ್ ಮಾಡ್ತಾಯಿತ್ತು. ರೂಬಿ ಜೆಮ್ಸ್ಟೋನ್ ಜೊತೆ ಅವರು ಕ್ರಿಸ್ಟಲ್ ಸ್ಫಟಿಕ ಅವರು ವೇರ್ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ, ಫೀವರ್ ಕಂಟ್ರೋಲ್ ಆಗುತ್ತೆ ಮತ್ತು ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ಹೆಡ್ ರಿಲೇಟೆಡ್ ಪ್ರಾಬ್ಲಮ್ ಮತ್ತು ಐ ರಿಲೇಟೆಡ್ ಪ್ರಾಬ್ಲಮ್ನು ಕೂಡ ರೂಲ್ ಆಗುತ್ತೆ. ಎಸ್. ಇನ್ನು ಈ ರೂಬಿ ಅಂದರೆ ಮಾರ್ಕೆಟಲ್ಲಿ ಸಾಕಷ್ಟು ರೂಬಿ ಸ್ಟೋನ್ಸನ್ನು ನಾವು ನೋಡ್ತೀವಿ. ಅದರಲ್ಲಿ ಒರಿಜಿನಲ್ ಯಾವುದು ಅಂತ ಹೆಂಗೆ ಕಂಡು ಹಿಡಿಯೋದು? ಯಾವ ರೀತಿಯಾಗಿ ಅಂದರೆ ಈಗ ಅಥೆಂಟಿಕ್ ಆಗಿ ರೂಬಿ ಹಾಕೊಳ್ಬೇಕು ಅಂತಂದರೆ ಯಾವ ರೀತಿಯಾಗಿ ಅದನ್ನು ಕಂಡು ಹಿಡಿಬೇಕು, ಒರಿಜಿನಾಲಿಟಿ ಅದರದ್ದು ಅಂತ? ನೋಡಿ, ರೂಬಿ ಐಡೆಂಟಿಫೈ ಮಾಡಬೇಕು 2 ರೀತಿ ಇದೆ. ಫಸ್ಟ್ ಒನ್ ಬಂದುಬಿಟ್ಟು ಸರ್ಟಿಫಿಕೇಟ್. ಅಥಾರಿಟೈಸ್ ಲ್ಯಾಬಿಂದ ನೀವು ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ನೀವು ಅಥಾರಿಟೈಸ್ ಒಂದು ಕ್ಯಾಟಗರೀಸ್ ಇದೆ. ನಾವು ಏನು ನೋಡ್ತೀವಿ ಅಂದರೆ ರಿಫ್ಲೆಕ್ಟಿವ್ ಇಂಡೆಕ್ಸ್ ನೋಡ್ತೀವಿ, ಸ್ಪೆಸಿಫಿಕ್ ಗ್ರಾವಿಟಿ ನೋಡ್ತೀವಿ, ಹಾರ್ಡ್ನೆಸ್ ನೋಡ್ತೀವಿ. ಈ 3 ಅದರಿಂದ ನಾವು ಜೆಮ್ಸ್ಟೋನ್ ಜಡ್ಜ್ ಮಾಡ್ತೀವಿ. ಫಸ್ಟ್ ಒನ್ ಬಂದುಬಿಟ್ಟು ರಿಫ್ಲೆಕ್ಟಿವ್ ಇಂಡೆಕ್ಸ್. ನಾನು ಹೇಳ್ತೀನಿ, ರಿಫ್ಲೆಕ್ಟಿವ್ ಇಂಡೆಕ್ಸ್ ಬಂದುಬಿಟ್ಟು 1.76 to 1.77 ಇದೆ ಅಂದರೆ ಆ ರೂಬಿ ಬಂದುಬಿಟ್ಟು ನ್ಯಾಚುರಲ್ ಇದೆ, ಅಥವಾ ನ್ಯಾಚುರಲ್ ಅಲ್ಲ, ಆ ರೂಬಿ ರೂಬಿ ಇದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಹಾರ್ಡ್ನೆಸ್ನಲ್ಲಿನೂ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಹಾರ್ಡ್ನೆಸ್ ಟೋಟಲ್ ಬರಬೇಕು 9 ಹಾರ್ಡ್ನೆಸ್ ಬರಬೇಕು. ಥರ್ಡ್ ಒನ್ ನಾವು ಏನು ನೋಡ್ತೀವಿ, ಸ್ಪೆಸಿಫಿಕ್ ಗ್ರಾವಿಟಿ ನಾವು ನೋಡ್ತೀವಿ. ಸ್ಪೆಸಿಫಿಕ್ ಗ್ರಾವಿಟಿ ಬಂದುಬಿಟ್ಟು 4 ಬರಬೇಕು. ಈ ಒಂದು 3 ಕ್ಯಾಟಗರೀಸ್, ಫಸ್ಟ್ ಒನ್ ಸ್ಪೆಸಿಫಿಕ್ ಗ್ರಾವಿಟಿ 4 ಇರಬೇಕು, ಸೆಕೆಂಡ್ ಒನ್ ಹಾರ್ಡ್ನೆಸ್ 9 ಇರಬೇಕು, ಥರ್ಡ್ ಒನ್ ಬಂದುಬಿಟ್ಟು ರಿಫ್ಲೆಕ್ಟಿವ್ ಇಂಡೆಕ್ಸ್ 1.76 to 1.77 ಒಂದು ಲ್ಯಾಬಿಂದ ನಾವು ನೋಡ್ತೀವಿ. ಅಂದರೆ ಇದೆಲ್ಲ 3 ಥಿಂಗ್ಸ್ ಮ್ಯಾಚ್ ಆಗ್ತಾ ಇದೆ, ಅದು ರೂಬಿ ನ್ಯಾಚುರಲ್ ಇದೆ. ಸೆಕೆಂಡ್ ಒನ್ ಟ್ರೀಟೆಡ್ ಇದೆ, ಅದು ಸೆಕೆಂಡ್ ಕ್ಯಾಟಗರಿನಲ್ಲಿ ಬರುತ್ತೆ. ಇದು ಬಂದುಬಿಟ್ಟು ಲ್ಯಾಬ್ನಲ್ಲಿ ನಮಗೆ ಗೊತ್ತಾಗಿತ್ತು ಇದು ರೂಬಿ ನ್ಯಾಚುರಲ್ ಇದೆ. ಸೆಕೆಂಡ್ ಒನ್ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು, ನೋಡಿದ ತಕ್ಷಣ ಆಯ್ಕೆ ಹೆಂಗೆ ಮಾಡಬೇಕಂದ್ರೆ 4 ರೀತಿ ಇದೆ. ಫಸ್ಟ್ ಒನ್ ಬಂದುಬಿಟ್ಟು ಕಟ್ಟಿಂಗ್. ಆ ರೂಬಿ ಕಟ್ಟಿಂಗ್ನಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಆ ರೂಬಿ ನ್ಯಾಚುರಲ್ ಇದೆ ಅಥವಾ ಸಿಂಥೆಟಿಕ್ ಇದೆ. ಸೆಕೆಂಡ್ ಒನ್ ಬಂದುಬಿಟ್ಟು ಕ್ಯಾರೆಟ್ ವೇಟ್. ನಾವು ಹೇಳ್ತೀವಿ. ಅಂದರೆ ಸ್ವಲ್ಪ ಹಾರ್ಡ್ನೆಸ್ ಇರಬೇಕು, ತುಂಬ ಗಟ್ಟಿಯಾಗಿರಬೇಕು ಜೆಮ್ಸ್ಟೋನು, ತುಂಬ ಹೆವಿನೆಸ್ ಇರಬೇಕು ರೂಬಿನಲ್ಲಿ. ಆ ಒಂದು ಹಾರ್ಡ್ನೆಸ್ ಮತ್ತು ಹಾರ್ಡ್ನೆಸ್ ಅಂದರೆ ತುಂಬ ಸ್ಟ್ರಾಂಗ್ ಇರಬೇಕು ಅನ್ನೋ ಅದು ಸ್ಟ್ರಾಂಗ್ನೆಸ್ ನೋಡಿಬಿಟ್ಟು ನಾವು ರೂಬಿ ಜೆಮ್ಸ್ಟೋನ್ ಐಡೆಂಟಿಫೈ ಮಾಡ್ತೀವಿ. ಥರ್ಡ್ ಒನ್ ಬಂದುಬಿಟ್ಟು ಕಲರ್. ತುಂಬ ಶೇಡ್ಸ್ನಲ್ಲಿ ಬರುತ್ತೆ ರೂಬಿ. ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಡಾರ್ಕೆಸ್ಟ್ ಪಿಂಕ್, ಪಿಜರೆಟ್ ಪಿಂಕ್ ಅಥವಾ ವೆರಿ ಲೈಟ್ ಪಿಂಕ್ನಲ್ಲಿಯೂ ಕೂಡ ರೂಬಿ ಬರುತ್ತೆ. ಸೊ ಕಲರ್ನಲ್ಲಿಯೂ ಕೂಡ ನೀವು ಐಡೆಂಟಿಫೈ ಮಾಡಬಹುದು. ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಕಟ್ಟಿಂಗ್ ಆಯಿತು, ಕಲರ್ ಆಯಿತು, ಕ್ಲಾರಿಟಿ ಆಯಿತು. ಕಲರ್ ಆಯಿತು, ಕ್ಲಾರಿಟಿ. ಆ ಕ್ಲಾರಿಟಿನಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಜೆಮ್ಸ್ಟೋನ್ ನ್ಯಾಚುರಲ್ ಇದೆ ಅಥವಾ ಹೀಟೆಡ್ ಇದೆ. ನೋಡಿ, ಫುಲ್ಲಿ ಟ್ರಾನ್ಸ್ಪರೆಂಟ್ ಇದೆ ರೂಬಿ, ತುಂಬ ಲೂಪ್ ಕ್ಲೀನ್ ಇದೆ ಅಂತ ಅದು ಡೂಪ್ಲಿಕೇಟ್ ರೂಬಿ ಅಥವಾ ಟ್ರೀಟೆಡ್ ರೂಬಿ ಅಥವಾ ಸಿಂಥೆಟಿಕ್ ರೂಬಿ ನಾವು ಹೇಳ್ತೀವಿ. ನ್ಯಾಚುರಲ್ ಇನ್ಕ್ಲೂಷನ್ಸ್ ಇದೆ, ಬಬಲ್ಸ್ ಇದೆ, ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಅದು ಹೀಟೆಡ್ ರೂಬಿ ಅಥವಾ ಕಲರ್ ಟ್ರೀಟೆಡ್ ರೂಬಿ. ಮತ್ತು ಕ್ಲಾರಿಟಿ ಗೊತ್ತಾಯಿತು. ಟ್ರಾನ್ಸ್ಪಿರೆನ್ಸಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ರಾನ್ಸ್ಪಿರೆನ್ಸಿ ನಾವು ನೋಡ್ತೀವಿ ಅಂದರೆ ಕ್ಲಾರಿಟಿನಲ್ಲಿ ನಾವು ನೋಡ್ತೀವಿ. ಮತ್ತು ಅವನ್ ರೂಬಿ ಡೂಪ್ಲಿಕೇಟ್ ಇದೆ, ಹೀಟೆಡ್ ಇದೆ ಮತ್ತು ನಮಗೇನು ಗೊತ್ತಾಗುತ್ತೆ, ಟ್ರಾನ್ಸ್ಪಿರೆನ್ಸಿನಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಫುಲ್ಲಿ ಟ್ರಾನ್ಸ್ಪಿರೆಂಟ್ ಇದೆ ಅನ್ನೋದು ಹೀಟೆಡ್ ಅಲ್ಲ, ಅದು ತುಂಬ ಟ್ರೀಟ್ಮೆಂಟ್ ಏನಾದರೂ ಒಂದು ಮಾಡಿದ್ದಾರೆ ಆ ಒಂದು ರೂಬಿನಲ್ಲಿ, ಅಥವಾ ಅದು ಸಿಂಥೆಟಿಕ್ ರೂಬಿ ಇದೆ. ಈ 4 ರೀತಿಯಲ್ಲಿ ನೋಡಬೇಕು, ನೀವು ನಿರ್ಧಾರನ ಮಾಡ್ಬೋದು. ಫಸ್ಟ್ ಒನ್ ಕಲರ್, ಕ್ಲಾರಿಟಿ, ಹಾರ್ಡ್ನೆಸ್ ಆ್ಯಂಡ್ ಕ್ಯಾರೆಟ್ ವೇಟ್. ಈ 4 ಥಿಂಗ್ ನೋಡಿಬಿಟ್ಟು ನೀವು ಜೆಮ್ಸ್ಟೋನ್ ಆಯ್ಕೆ ಮಾಡಬಹುದು. ಎಸ್. ಇನ್ನು ರೂಬಿಯನ್ನು ಕರೆಕ್ಟಾಗಿ ವೇರ್ ಮಾಡುವಂತಹ ಪ್ರೊಸೀಜರ್ ಏನು ಡಾಕ್ಟರ್? ಅಂದರೆ ಯಾವ ಬೆರಳಿಗೆ ಹಾಕಬೇಕು ಮತ್ತು ಯಾವುದ್ರ ಜೊತೆ, ಈಗ ಮೆಟಲ್ ಅಥವಾ ಗೋಲ್ಡ್ ಜೊತೆನೇ ರೂಬಿಯನ್ನು ಧರಿಸ್ಬೇಕಾ, ಮತ್ತು ಎಷ್ಟು ಟೈಮ್ ಧರಿಸಿದ್ರೆ ಅದು ಎಫೆಕ್ಟ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಹೇಳೋದಾದರೆ? ಒನ್ ಆಫ್ ದಿ ಬೆಸ್ಟ್ ಕ್ವಶನ್. ಏನಕ್ಕೆ ಅಂದರೆ ಎಲ್ಲರಿಗೆ ಒಂದು ಡೌಟ್ ಇರುತ್ತೆ. ನಾವು ರೂಬಿ ಜೆಮ್ಸ್ಟೋನ್ ತೊಗೊಂಡ್ಬಿಟ್ಟಿದ್ದೀವಿ, ಯಾವ ಫಿಂಗರ್ನಲ್ಲಿ ನಾವು ವೇರ್ ಮಾಡಬೇಕು, ಅಥವಾ ಯಾವ ಮೆಟಲ್ ಅಥವಾ ಯಾವ ದಿನಾಂಕ ಅಥವಾ ಎಷ್ಟು ಕ್ಯಾರೆಟ್ ಮತ್ತು ಐನರ್ಜೈಸ್ ಹೆಂಗೆ ಮಾಡಬೇಕು, ಇದೆಲ್ಲ ಕ್ವಶನ್ಸ್ ಇರುತ್ತೆ. ಮೇನ್ಲಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ನಾನು ಏನು ಹೇಳ್ತೀನಿ
ಹೇಳ್ತೀನಿ ಅಂದರೆ ರೂಬಿ ಜೆಮ್ಸ್ಟೋನ್ ನೀವು ಗೋಲ್ಡ್ನಲ್ಲಿ ವೇರ್ ಮಾಡ್ಬೋದು ಅಥವಾ ಪಂಚಲೋಹನಲ್ಲಿ ನೀವು ವೇರ್ ಮಾಡಬೇಕು. ಇದು ಎರಡಿಲ್ಲ ಅಂದರೆ ಸಿಲ್ವರ್ನಲ್ಲಿ ಕೂಡ ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಗೋಲ್ಡ್, ಸಿಲ್ವರ್ ಮತ್ತು ಪಂಚಲೋಹನಲ್ಲಿ ನೀವು ಜೆಮ್ಸ್ಟೋನ್ ವೇರ್ ಮಾಡಬಹುದು. ಸೆಕೆಂಡ್ ಕ್ವಶನ್, ಯಾವ ಫಿಂಗರ್ನಲ್ಲಿ ನೀವು ವೇರ್ ಮಾಡಬೇಕು? ಫಿಂಗರ್ ಬಂದುಬಿಟ್ಟು ರಿಂಗ್ ಫಿಂಗರ್ನಲ್ಲಿ ನೀವು ರೂಬಿ ಜೆಮ್ಸ್ಟೋನ್ ವೇರ್ ಮಾಡಬಹುದು. ಥರ್ಡ್ ಕ್ವಶನ್ ವೆರಿ ಇಂಪಾರ್ಟೆಂಟ್, ಯಾವ ಸಮಯ ಅಥವಾ ಯಾವ ದಿನಾಂಕನಲ್ಲಿ ನೀವು ವೇರ್ ಮಾಡಬೇಕು? ಸಂಡೇ ಈಸ್ ದಿ ಬೆಸ್ಟ್ ಡೇ ಫಾರ್ ರೂಬಿ. ಸಂಡೇನಲ್ಲಿ ಬ್ರಾಹ್ಮಿನ್ ಮುಹೂರ್ತನಲ್ಲಿ ಅಥವಾ ಹೋರಾ ಟೈಮ್ನಲ್ಲಿ ನಾವು ಹೇಳ್ತೀವಿ. ಅರ್ಕ, ಶುಕ್ರ, ಬುದ್ಧ, ಚಂದ್ರ, ಮಂದ, ಜೀವ, ದರಾಸಿತ, ಈ 7 ಹೋರಾಜ್ ಇದಲ್ಲ, ಈ 7 ಹೋರಾಜ್ನಲ್ಲಿ ನೀವು ಕೂಡ ಈ ಒಂದು ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು. ಸೂರ್ಯ ಹೋರಾ ಟೈಮ್ನಲ್ಲಿ ನೀವು ಜೆಮ್ಸ್ಟೋನ್ ವೇರ್ ಮಾಡಿದ್ವಿ ಅಂದರೆ ತುಂಬ ಒಂದು ಎನರ್ಜೈಸ್ ಇರುತ್ತೆ, ಒಂದು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ, ತುಂಬ ಪವರ್ಫುಲ್ ಆಗಿರುತ್ತೆ ಈ ಜೆಮ್ಸ್ಟೋನ್. ಇನ್ನು ರೂಬಿ ಯಾವುದಾದ್ರೂ ಪ್ರೊಫೆಷನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ರಾಶಿಯವರಾಗಿರಬಹುದು, ಯಾರಾದರೂ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಇರುತ್ತಾ ಕನ್ಸರ್ಟು, ಅಥವಾ ರೂಬಿ ಯಾರು ಬೇಕಾದರೂ ವೇರ್ ಮಾಡಿದರೂ ಕೂಡ ಅದು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇರುತ್ತಾ? ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ, ನಿಮ್ಮ ಜಾತಕ ಒಂದು ಸತಿ ಕನ್ಸಲ್ಟ್ ಮಾಡಿಬಿಟ್ಟು ನೀವು ವೇರ್ ಮಾಡ್ಕೊಳ್ಳಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ಯಾವ ಪ್ರೊಫೆಷನ್ ಅವರು ಈ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಫಸ್ಟ್ ನಾನು ಹೇಳ್ತೀನಿ MLAs, MPs, ಪೊಲಿಟಿಷಿಯನ್, ನೇಮ್ ಫೇಮ್ ಪರ್ಸ್ನಾಲಿಟೀಸ್, ಆ್ಯಕ್ಟರ್ಸ್, ಇವರೆಲ್ಲರೂ ವೇರ್ ಮಾಡ್ಬೋದು. ಏನಕ್ಕಂದರೆ ಇವರು ಬಂದುಬಿಟ್ಟು ಸೂರ್ಯಗ್ರಹ ಒಂದು ಪ್ರಾಪರ್ಟೀಸ್ ಇರುತ್ತೆ ನೋಡಿ, ಈ ಒಂದು ಕ್ಯಾಟಗರೀಸ್ನಲ್ಲಿ ಸೂರ್ಯಗ್ರಹದ್ದು ಬಂದುಬಿಡುತ್ತೆ. ನೇಮ್ ಫೇಮ್ ಪರ್ಸ್ನಾಲಿಟಿ ಮತ್ತು ಫೇಮಸ್ ಪರ್ಸನ್ ಬಂದುಬಿಟ್ಟು ಸೂರ್ಯಗ್ರಹಕ್ಕೆ ರೂಲ್ ಆಗುತ್ತೆ. ಸೊ ಇವರೆಲ್ಲರ ಪ್ರೊಫೆಷನ್ಸ್ ಬಂದುಬಿಟ್ಟು ಸೂರ್ಯಗ್ರಹ ರೂಲ್ ಮಾಡ್ಬೋದು. ಸೂರ್ಯಗ್ರಹ ಜನರು ರೂಬಿ ವೇರ್ ಮಾಡೋದು. ಇಫ್ ಯು ಆರ್ ಇನ್ MLA ಪೊಸಿಷನ್ ಅಥವಾ MP ಪೊಸಿಷನ್, ಎನಿ ಒನ್ ಆಫ್ ದಿ ಬೆಸ್ಟ್ ಪೊಸಿಷನ್ ಅಥವಾ ಪೊಲೀಸ್ ಪೊಸಿಷನಲ್ಲಿ ಕೂಡ ಒನ್ ಆಫ್ ದಿ ಹೈ ಪೊಸಿಷನಲ್ಲಿ ಇದ್ದಾರೆ ಅಂದರೆ ನೀವು ಈ ರೂಬಿ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಏನಕ್ಕೆ ಒಂದು ಟಾಪ್ ಅಪ್ ಸಿಗುತ್ತೆ ನಿಮ್ಮ ಜೀವನದಲ್ಲಿ, ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮತ್ತು ಒಂದು ಯು ವಿಲ್ ಗೋ ಮೋರ್ ಅಹೆಡ್ ಇನ್ ಅ ಲೈಫ್, ಒಂದು ದಾರಿ ತೋರಿಸುತ್ತೆ, ಒಂದು ಕ್ಲಿಯರ್ನೆಸ್ ಇರುತ್ತೆ ಜೀವನದಲ್ಲಿ. ಸೊ ಒಂದು ಹೈ ಕ್ಲಾಸ್ ಪೊಸಿಷನ್, ಒಂದು ಟಾಪ್ ಕ್ಲಾಸ್ ಪ್ರೊಫೆಷನ್, ಇಟ್ ಮೈ ಬಿ ಎನಿ ಕ್ಯಾಟಗಿರಿ. ನಾನೇನು ಹೇಳ್ತಾ ಇಲ್ಲ ಬರೀ ಪೊಸಿಷನ್ ಅಥವಾ ಪೊಲಿಟಿಷಿಯನ್ ಅಥವಾ ಪೊಲೀಸ್ ಅಥವಾ ಈ ಆರ್ಮಿ ಅಥವಾ ಇಲ್ಲ, ಎನಿ ಟಾಪ್ ಕ್ಲಾಸ್ ಪರ್ಸ್ನಾಲಿಟೀಸ್ ಅಥವಾ ಟಾಪ್ ಕ್ಲಾಸ್ ಪೊಸಿಷನ್ ಅವರು ಇನ್ನೂ ಮುಂದೆ ಹೋಗಬೇಕು, ಇನ್ನು ಹೈ ಲೆವೆಲ್ನಲ್ಲಿ, ಇನ್ನು ಹೈ ಕ್ಲಾಸ್ನಲ್ಲಿ ಹೋಗಬೇಕಾದ್ರೆ ರೂಬಿ ಜೆಮ್ಸ್ಟೋನ್ ತುಂಬ ಇಂಪಾರ್ಟೆಂಟಾಗಿ ವರ್ಕ್ ಆಗುತ್ತೆ. ಇನ್ನು ರೂಬಿ ಸಾಮಾನ್ಯವಾಗಿ ಯಾವ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಳ್ಳಲಾಗುತ್ತೆ? ಅಂದರೆ ಈಗ ನಿಮ್ಮ ಶೋರೂಮಲ್ಲಿ ಸಿಗುವಂಥ ರೂಬಿಯ ಅಥೆಂಟಿಸಿಟಿ ಏನು ಮತ್ತು ಯಾವೆಲ್ಲ ಸೈಜಲ್ಲಿ ಲಭ್ಯ ಇರುತ್ತೆ ರೂಬಿ ಅಂತ ಹೇಳೋದು? ನೋಡಿ, ರೂಬಿ ಜೆಮ್ಸ್ಟೋನ್ ಮೇನ್ಲಿ ಬರೋದು ಬರ್ಮಾದಿಂದ. ಬರ್ಮಾ ರೂಬಿ ಬಂದುಬಿಟ್ಟು ತುಂಬ ಬ್ಯೂಟಿಫುಲ್ ರೂಬಿ, ತುಂಬ ನ್ಯಾಚುರಲ್ ರೂಬಿ, ತುಂಬ ಹೈ ಕ್ವಾಲಿಟಿ ರೂಬಿ ಬರುತ್ತೆ. ಸ್ಟಾರ್ಟಿಂಗ್ ಸೋರ್ಸ್ ಬಂದುಬಿಟ್ಟು ಬರ್ಮಾ. ಸೆಕೆಂಡ್ ಸೋರ್ಸ್ ನಾನು ಹೇಳ್ತೀನಿ ಆಫ್ರಿಕನ್ ರೂಬಿ. ಆಫ್ರಿಕನ್ ಬಂದುಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ರೂಬಿ ಸಿಗುತ್ತೆ. ಥರ್ಡ್ ಬಂದುಬಿಟ್ಟು ನಮ್ಮ ದೇಶ ಭಾರತನಲ್ಲಿ, ಇಂಡಿಯಾನಲ್ಲಿಯೂ ಕೂಡ ಒನ್ ಆಫ್ ದಿ ಬೆಸ್ಟ್ ರೂಬಿ ಸಿಗುತ್ತೆ. ಇಂಡಿಯನ್ ರೂಬಿ ಇಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ರೂಬಿ ನೀವು ವೇರ್ ಮಾಡೋದು, ಮತ್ತು ಬೇರೆ ಬೇರೆ ಕಂಟ್ರೀಸ್ನಲ್ಲಿ ಕೂಡ ವೇರ್ ಮಾಡ್ಬೋದು. ನಾನು ಇಂಪಾರ್ಟೆಂಟಲ್ಲಿ ನಾನು ಹೇಳ್ತೀನಿ ಬರ್ಮಾ ರೂಬಿ, ಆಫ್ರಿಕಾ ರೂಬಿ ಅಥವಾ ಇಂಡಿಯನ್ ರೂಬಿ ಇಸ್ ನಂಬರ್ 1. ಇಂಪಾರ್ಟೆಂಟ್ ಏನಂದರೆ ಬರ್ಮಾ ರೂಬಿ ಇಸ್ ನಂಬರ್ 1 ಆಫ್ ದಿ ಬೆಸ್ಟ್ ರೂಬಿ. ಇನ್ನೊಂದು ಥೈಲ್ಯಾಂಡ್ ರೂಬಿ ಬರುತ್ತೆ, ಬೇರೆ ಬೇರೆ ಕಂಟ್ರೀಸ್ನಲ್ಲಿ ರೂಬೀಸ್ ಬರುತ್ತೆ. ಬರ್ಮಾ ರೂಬಿ ಆ್ಯಂಡ್ ಆಫ್ರಿಕನ್ ರೂಬಿ ಮತ್ತು ತುಂಬ ಚೆನ್ನಾಗಿರುತ್ತೆ. ನಮ್ಮ ಶೋರೂಮ್ನಲ್ಲಿ ನೀವು ಹೇಳಿದ್ದೀರ, ನಮ್ಮ ಶೋರೂಮ್ನಲ್ಲಿ ಬರ್ಮಾ ರೂಬಿ ಸಿಗುತ್ತೆ, ಆಫ್ರಿಕಾ ಸಿಗುತ್ತೆ, ಇಂಡಿಯನ್ ಸಿಗುತ್ತೆ. ಬಂದುಬಿಟ್ಟು ನ್ಯಾಚುರಲ್ ರೂಬಿ ಸಿಗುತ್ತೆ, ಅನ್ಹೀಟೆಡ್, ಅನ್ಟ್ರೀಟೆಡ್ ಮತ್ತು ಏನು ಅದರಲ್ಲಿ ಟ್ರೀಟೆಡ್ ಮಾಡಿಲ್ಲ, ಹೀಟೆಡ್ ಮಾಡಿಲ್ಲ, ಮತ್ತು ಆ ಒಂದು ರೂಬಿ ಜೊತೆ ಅಥಾರಿಟೈಸ್ ಲ್ಯಾಬಿಂದ ಸರ್ಟಿಫಿಕೇಟ್ನೂ ಕೂಡ ನಿಮಗೆ ಸಿಗುತ್ತೆ. ಮತ್ತು ನಾವು ಟೆಸ್ಟ್ ಮಾಡ್ತೀವಿ. ನಮ್ಮ ಹತ್ರ ನಮ್ಮ ಆಫೀಸ್ನಲ್ಲಿ ಲ್ಯಾಬಾರೇಟ್ರಿನೂ ಕೂಡ ಅವೈಲೇಬಲ್ ಇದೆ. ಆ ಲ್ಯಾಬಾರೇಟ್ರೀಸ್ನಲ್ಲಿ ಐಕೆ ನೀವು ಮಾಡ್ಬೋದು, ಐಡೆಂಟಿಫೈ ನೀವು ಮಾಡ್ಬೋದು. ಆ ಒಂದು ಮೆಷಿನ್ಸ್ನಲ್ಲಿ ಕೂಡ ನೀವು ಟೆಸ್ಟ್ ಮಾಡಿಬಿಟ್ಟು ಜೆಮ್ಸ್ಟೋನ್ ತೊಗೊಳ್ಬಹುದು. ಮತ್ತು ಇದು ಸೈಜ್ಗೆ ಅಂದರೆ ಯಾವ ಸೈಜಿನ ರೂಬಿ ಬೇಕಾದರೂ ಹಾಕ್ಕೊಳ್ಬೋದಾ? ಯಾವ ರೀತಿಯಾಗಿ ಡಿಸೈಡ್ ಮಾಡಬೇಕು ಅದನ್ನು? ನೋಡಿ, ಸೈಜ್ ಅಂದರೆ ಕ್ಯಾರೆಟ್ ವೇಟ್ನಲ್ಲಿ ನಾವು ಹೇಳ್ತೀವಿ. ಕ್ಯಾರೆಟ್ ವೇಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಬೇರೆ ಬೇರೆ ಕಾನ್ಸೆಪ್ಟ್ನಲ್ಲಿ ಬೇರೆ ಬೇರೆ ಸೈಜಸ್ ಹೇಳ್ತಾರೆ. ಅಥವಾ ಒಂದು 5 kg 50 kg ಇದ್ದೀರಾ ಅಂದರೆ ನೀವು 3 ಕ್ಯಾರೆಟ್ ವೇರ್ ಮಾಡ್ಬೋದು. 60 kg ಇದ್ದೀರಾ ಅಂದರೆ ನೀವು 4 ಕ್ಯಾರೆಟ್ ವೇರ್ ಮಾಡಿ, ಇದೊಂದು ಕಾನ್ಸೆಪ್ಟ್ ಇದೆ. ಅಥವಾ ಈವನ್ ಟೈಮ್ನಲ್ಲಿ ಹುಟ್ಟಿದ್ದೀರಾ ಅಂದರೆ ಇಷ್ಟು ಕ್ಯಾರೆಟ್ ನೀವು ವೇರ್ ಮಾಡಬೇಕು ಇದೆ. ಮತ್ತು ನಿಮ್ಮ ನಾವು ಏಜ್ ಪ್ರಕಾರ ಒಂದೊಂದು ಆಸ್ಟ್ರಾಲಜರ್ಸ್ ಹೇಳ್ತಾರೆ, ಅದೂ ಕರೆಕ್ಟ್ ಇದೆ. ಮತ್ತು ನಿಮ್ಮ ಜಾತಕ ಪ್ರಕಾರ ಇದೆ, ಅದೂ ಕರೆಕ್ಟ್ ಇದೆ. ಸೊ ನಾನೇನು ಹೇಳ್ತೀನಿ ಅಂದರೆ ಓವರಾಲ್ ನೀವು ನೋಡಬೇಕಂದ್ರೆ ನಿಮ್ಮ ಜಾತಕನಲ್ಲಿ ಉಚ್ಚ ಸ್ಥಾನ ನೀಚ ಸ್ಥಾನ ನೋಡಿಬಿಟ್ಟು ನೀವು ಜೆಮ್ಸ್ಟೋನ್ ವೇರ್ ಮಾಡಬಹುದು. ಅಥವಾ ನಿಮ್ಮ ಜಾತಕನಲ್ಲಿ ಸೂರ್ಯದ ಪೊಸಿಷನ್ 159 ಕಾಂಬಿನೇಷನ್ ನಾವು ಹೇಳ್ತೀವಿ, 159 ಕಾಂಬಿನೇಷನ್ ಪ್ರಕಾರ ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಅದೂ ಗೊತ್ತಿಲ್ಲ ಅಂದರೆ ಮಿನಿಮಮ್ ನಾನು ಹೇಳ್ತೀನಿ ಲೇಡೀಸ್ ಬಂದುಬಿಟ್ಟು 3 ಕ್ಯಾರೆಟ್ ಪ್ಲಸ್ ಅವರು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಜೆಂಟ್ಸ್ ಬಂದುಬಿಟ್ಟು 4 ಕ್ಯಾರೆಟ್ ಪ್ಲಸ್ ರೂಬಿ ಅವರು ವೇರ್ ಮಾಡಬಹುದು. ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಧನ್ಯವಾದ. ಥ್ಯಾಂಕ್ ಯು.
ಎಸ್, ನೋಡಿದ್ರಲ್ಲ ರೂಬಿ ಜೆಮ್ಸ್ಟೋನಿನ ಮಹತ್ವ ಏನು, ಯಾರೆಲ್ಲ ಇದನ್ನ ಧರಿಸಬೇಕು, ಯಾವ ರೀತಿಯಾಗಿ ಇದನ್ನ ಧರಿಸಬೇಕು, ಇದರೆಲ್ಲ ಬೆನಿಫಿಟ್ಸ್ ಏನೆಲ್ಲ ಇದೆ, ಇದೆಲ್ಲದರ ಬಗ್ಗೆ ತಿಳಿಸಿಕೊಡುವಂತಹ ಸಂಚಿಕೆ ಇದಾಗಿತ್ತು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಕನ್ಸಲ್ಟೇಷನ್ ಬೇಕು ಅಂತ ಅಂದ್ರೆ ಡಾಕ್ಟರ್ ಯಾಕೂಬ್ ಅಬೇದಿ ಅವರನ್ನ ಕನ್ಸಲ್ಟ್ ಮಾಡಿ ಅವರ ಶೋರೂಮಲ್ಲೇ ಅಥೆಂಟಿಕ್ ಆಗಿರುವಂತಹ ರೂಬಿಯನ್ನ ನೀವು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.